ನಮಸ್ಕಾರ. ಇವತ್ತು ಅಲ್ಲಮಪ್ರಭುವಿನ ವಚನಗಳನ್ನು ನೋಡೋಣ. ಅಲ್ಲಮಪ್ರಭು ಅವರ ಅಂಕಿತನಾಮ ಏನು ಅಂತ ಹೇಳಿದ್ರೆ ಗುಹೇಶ್ವರ ಅಂತ ಹೇಳಿ ಕರಿತೀವಿ. ಅದ್ರ ಮೂಲಕವಾಗಿ ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥವರು ಕೂಡ ಯಾರಾಗಿರ್ತಾರೆ ಅಂದರೆ ಅದೇ ಅಲ್ಲಮಪ್ರಭು. ಅಲ್ಲಮಪ್ರಭುವ ಕೆಲವೊಂದು ವಚನಗಳಿದೆ. BCom ಪಠ್ಯದಲ್ಲಿ ಆ ವಚನಗಳನ್ನು ಇವತ್ತು ನೋಡ್ತಾ ಹೋಗೋಣ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ ನಿಮ್ಮ ಕುಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಈ ವಚನವನ್ನು ನೋಡಿದಾಗ ನಮಗೇನನ್ಸುತ್ತೆ ಅಂತ ಹೇಳಿದ್ರೆ, ನಮ್ಮ ಕಾಲದಲ್ಲೂ ಕೂಡ ಅಂದರೆ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಅಥವಾ ಪಾಠ ಮಾಡಬೇಕಾದಾಗಲೂ ಹೇಳ್ತಾ ಇರ್ತೀವಿ, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲಪ್ಪ, ನಮ್ಮ ಮೇಷ್ಟ್ರುಗಳೆಲ್ಲ ಹಿಂಗಿರಲಿಲ್ಲ, ಹಿಂಗೆ ನೋಡ್ಕೊತಾ ಇರಲಿಲ್ಲ, ಹಂಗೆ ಹೊಡಿತಿದ್ರು ಅಂತ ಹೇಳ್ತಿದ್ವಲ್ವ. ಅದಕ್ಕೆ ಸಂವಾದಿಯಾಗಿ ಈ ವಚನವನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕೃತಯುಗದಲ್ಲಿ ಅಂತ ಹೇಳಿದ್ರೆ ಸತ್ಯಯುಗದಲ್ಲಿ, ಅಂದರೆ ಈ ಯುಗ ಆರಂಭ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ಗುರು ತನ್ನ ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸ್ಬೇಕಾದಾಗ, ವಿದ್ಯೆಯನ್ನು ಕಲಿಸ್ಬೇಕಾದಾಗ ಒಡೆದು ಅವನೇನು ಮಾಡ್ತಿದ್ದ, ತನ್ನ ಶಿಷ್ಯನಿಗೆ ಒಡೆಯೋದ್ರ ಮೂಲಕವಾಗಿ ವಿದ್ಯೆಯನ್ನು ಕಲಿಸ್ತಾ ಹೋಗ್ತಾ ಇದ್ದ. ಅವತ್ತಿನ ಸಂದರ್ಭದ ವಿದ್ಯಾರ್ಥಿಗಳೇನು ಮಾಡ್ತಿದ್ರು, ನಮ್ಮ ಗುರು ಹೊಡಿತೀಯೇನೆ, ನಮ್ಮ ಒಳ್ಳೆಯದಕ್ಕೋಸ್ಕರ ಅವನು ಹೊಡೆದಿಯೇನೆ, ಹೇಳ್ಕೊಡ್ತೀಯೇನೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಇರೋನು. ಅವಾಗ ಏನು ಮಾಡ್ತಿದ್ರು, ಅವ್ರು ಏನೇ ಮಾಡಿದ್ರು ಕೂಡ ಅದೊಂದು ಪ್ರಸಾದ, ನಮ್ಮ ಉದ್ಧಾರನೆ ಅಂತ ಅಂದ್ಕೊಂಡು ಅವ್ರು ಅಂದ್ಕೊಳ್ತಾ ಇದ್ರು. ಅದಾದಮೇಲೆ ಇನ್ನೊಂದು ಯುಗಕ್ಕೆ ಬರ್ತೀವಿ. ಯಾವುದು ಅಂತ ಹೇಳಿದ್ರೆ ತ್ರೇತಾಯುಗ. ಇನ್ನು ಬೇರೆ ರೀತಿಯಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ರಾಮಾಯಣದ ಕಾಲ. ಆವಾಗ ಅದೇ ಗುರು ತನ್ನ ಶಿಷ್ಯಂದರಿಗೆ ಪಾಠವನ್ನು ಕಲಿಸ್ತೀನಿ ಬನ್ರೋ ಅಂತ ಹೇಳಿದಾಗ ಬರಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಬೈದು ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದ. ಆವಾಗಲೂ ಕೂಡ ಶಿಷ್ಯಂದರು ಏನು ಮಾಡ್ತಿದ್ರು, ಇದನ್ನು ಮಹಾಪ್ರಸಾದ ಅಂತ ಹೇಳಿ ಒಪ್ಕೊಂಡು ವಿದ್ಯೆಯನ್ನು ಕಲಿಯೋದಕ್ಕೆ ಆ ಗುರುವಿನ ಹತ್ರಕ್ಕೆ ಹೋಗ್ತಾ ಇದ್ರು. ಅದಾದಮೇಲೆ ದ್ವಾಪರ ಯುಗ ಅಥವಾ ಮಹಾಭಾರತದ ಯುಗ ಅಂತ ಹೇಳಿ ಕರೆದುಕೊಳ್ಳೋಣ. ಅವತ್ತಿನ ಸಂದರ್ಭದ ಗುರು ತನ್ನ ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸ್ತೀನಿ ಬನ್ರಪ್ಪ ಅಂತ ಹೇಳಿದ್ರೆ, ಆವಾಗ ಬರಲಿಲ್ಲ ಅಂತ ಹೇಳಿದ್ರೆ ಎದುರಿಸಿ ಬೆದರಿಸಿ ಅವ್ರೇನು ಮಾಡ್ತಾಯಿದ್ರು, ವಿದ್ಯೆಯನ್ನು ಕಲಿಸ್ತಾ ಇದ್ರು. ಆವಾಗಲೂ ಕೂಡ ಅವತ್ತಿನ ವಿದ್ಯಾರ್ಥಿಗಳೇನು ಮಾಡ್ತಾಯಿದ್ರು, ಸರಿ ಇದು ಕೂಡ ಮಹಾಪ್ರಸಾದ ಅಂತ ಹೇಳಿ ಒಪ್ಕೊಂಡು ಹೋಗಿ ವಿದ್ಯೆಯನ್ನು ಕಲಿತು ಬರ್ತಾಯಿದ್ರು. ಅದಾದ ಮೇಲೆ ಬಂದಿದ್ದ ಯುಗ ಯಾವುದು ಅಂತ ಹೇಳಿದ್ರೆ ಕಲಿಯುಗ. ಇಲ್ಲಿ ಕಲಿಯುಗದಲ್ಲಿ ಏನಾಯಿತು, ಶ್ರೀ ಗುರು ಶಿಷ್ಯಂಗೆ ವಂದಿಸಿ, ಇವತ್ತಿನ ಸಂದರ್ಭದ ಗುರು ತನ್ನ ಶಿಷ್ಯನಿಗೆ ವಂದಿಸುವ ಮೂಲಕವಾಗಿ ಬನ್ರಪ್ಪ ನಾನು ವಿದ್ಯೆಯನ್ನು ಹೇಳ್ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಇವತ್ತಿನ ಸಂದರ್ಭ ಬದಲಾಗೋಗಿದೆ. ಅಂದರೆ ಇಡೀ ವಚನ ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಂದಿನ ಅರ್ಥ ಏನು ಅಂತ ಹೇಳಿದ್ರೆ ಪಾಸಿಟಿವ್ ಅಲ್ಲಿ ಈ ಅರ್ಥವನ್ನು ಹೇಳೋದಾದರೆ, ಸತ್ಯಯುಗದಿಂದ ಕಲಿಯುಗದವರೆಗೂ ಶಿಷ್ಯನ ಬೆಳವಣಿಗೆ ಅಭಿವೃದ್ಧಿ ಗುರುವಿನ ಸಮಾನ ಮಟ್ಟಕ್ಕೆ ಬರ್ತಾ ಹೋಗ್ತಾ ಇದೆ. ಅಂದರೆ ಹಂತ ಹಂತವಾಗಿ ಬದಲಾವಣೆಯನ್ನು ಕಾಣ್ತಾ ಬರ್ತಾ ಇದೆ. ಕಲಿಯುಗದಲ್ಲಿ ಆ ಶಿಷ್ಯನು ಕೂಡ ಗುರುವಿನ ಸಮಾನಕ್ಕೆ ಬರ್ತೀಯಾನೆ. ಇದು ಪಾಸಿಟಿವ್ ಆಗಿ ನೋಡ್ತಕ್ಕಂಥದ್ದು. ಇನ್ನೊಂದು ಅರ್ಥದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಗುರುವಿನ ಸ್ಥಾನಮಾನ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಶಿಷ್ಯನ ಸ್ಥಾನಮಾನ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಂದರೆ ಏನು ಅಂತ ಹೇಳಿದ್ರೆ, ವಿದ್ಯೆಯನ್ನು ಕಲಿಸ್ಬೇಕಾಗಿರ್ತಕ್ಕಂಥ ಗುರುವಿನ ಬಳಿಗೆ ಶಿಷ್ಯ ಬರಬೇಕಾಗಿತ್ತೆ ಹೊರತು, ಇವತ್ತು ಶಿಷ್ಯ ಎಲ್ಲಿದ್ದಾನೋ ಅಲ್ಲಿಗೆ ಹೋಗಿ ಗುರು ಮುಟ್ಟಬೇಕಾಗ್ತಾ ಇದೆ. ಆ ಒಂದು ಪರಿಸ್ಥಿತಿಯನ್ನು ಕೂಡ ಈ ವಚನ ಹೇಳ್ತಾ ಹೋಗ್ತಿದೆ. ಅಂದರೆ ಒಂದು ಕಡೆ ಪಾಸಿಟಿವನ್ನು ಹೇಳ್ತಾ ಇದೆ, ಇನ್ನೊಂದು ಕಡೆ ನೆಗೆಟಿವನ್ನು ಹೇಳ್ತಾ ಹೋಗ್ತಾ ಇದೆ. ಅತಿ ಮುಖ್ಯವಾಗಿ ಇವತ್ತಿನ ಸಂದರ್ಭಕ್ಕೆ ಈ ವಚನ ತುಂಬ ಅಪ್ಯಾಯಮಾನವಾಗಿ ನಾವು ನೋಡ್ತಾ ಹೋಗ್ತೀವಿ. ಈ ವಚನದ ಅರ್ಥ ಇದು.